ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ. ಇವನ ಹೆಸರು ಶಂಕರ್ ನಾರಾಯಣ, ಇವನ ಹೆಸರು LRS ಲಕ್ಷ್ಮೀನಾರಾಯಣ ಶೆಟ್ಟಿ, ಇವನೇ ದಿಲೀಪ. 3 ಜನನ ಸೇರಿ ಒಂದು ಟ್ರಿಪ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾರೆ. ಅದು ಎಲ್ಲಿಗೆ ಹೋಗ್ತಾರೆ ನೋಡ್ತಾರೆ. ನೆಕ್ಸ್ಟ್ ಹೋಗ್ತಾ ಇರೋದೇ ಬೆಂಗಳೂರು ಏರ್ಪೋರ್ಟಿಂದ ನಾವು ಎಲ್ಲಿಗೆ ಹೋಗೋದು ಅನ್ನೋದು ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ. ನಾನು ಶಂಕರ್ ಇಬ್ಬರೂ ಕ್ಯಾಬಲ್ಲಿ ಬೆಂಗಳೂರು ಏರ್ಪೋರ್ಟ್ಗೆ ಹೋಗ್ತೀವಿ. ಅಲ್ಲಿ ಶೆಟ್ಟಿ ಅವರು ಸ್ವಲ್ಪ ಬರೋದು ಲೇಟ್ ಆಗಿತ್ತು ಅಂದ್ಬಿಟ್ಟು ನಾವು ವೆಯ್ಟ್ ಮಾಡ್ಕೊಂಡಿದ್ವಿ. ಹೆಚ್ಚು ಕಮ್ಮಿ ಒಂದು 15 ಮಿನಿಟ್ಸ್ ಲೇಟ್ ಆಯಿತು ಶೆಟ್ಟಿ ಅವ್ರದ್ದು. ಫೈನಲಿ ಶೆಟ್ಟಿ ಅವರು ಬಂದರು. ಎಲ್ಲ ಬಂದಮೇಲೆ ಒಟ್ಟಿಗೆ ಒಂದು ಕಡೆ ಗ್ಯಾದರ್ ಆಗಿ ಒಂದು ಸೆಲ್ಫಿ ತೊಗೊಂಡು ನಮ್ಮ ಎಂಜಾಯ್ ಮಾಡೋಕ್ಕೆ ಅಂತ ನಾವು ಟ್ರಿಪ್ಗೆ ಹೋಗ್ತಾಯಿದ್ವಿ. ಅದು ಇಲ್ಲಿಗೆ ಅನ್ನೋದು ಮುಂದೆ ಗೊತ್ತಾಗುತ್ತೆ ನಿಮಗೆ. ಅದಕ್ಕೆ ಶೆಟ್ಟಿ ಅವರು ಎಂಜಾಯ್ ಮಾಡೋದನ್ನು ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತಂದು ಅವ್ರಿಗೇನು ಬೇಕೋ ಏರ್ಪೋರ್ಟಲ್ಲೇ ಡ್ರಿಂಕ್ಸ್ ತೊಗೊಂಡ್ರು. ಜೊತೆಗೆ ನಮ್ಮ ಶಂಕರ್ ಅವರು ಅಷ್ಟೇ. ಅಲ್ಲೇ ನಾವು ರಾಮೇಶ್ವರಂ ಕೆಫಿಗೆ ನೋಡಿದ್ವಿ, ಬಟ್ ಊಟಕ್ಕೆ ಹೋಗಲಿಲ್ಲ. ಚೆಕ್-ಇನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಬೋರ್ಡಿಂಗ್ಗೆ ಡಿಪಾರ್ಚರ್ಗೆಲ್ಲ ನಮ್ಮದು ಪ್ರೊಸೆಸರ್ ಏನಿದೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಫ್ಲೈಟ್ಗೆ ಹೋಗಬೇಕು. ಫ್ಲೈಟಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಮ ಸೀಟ್ನ ನಾವು ಹುಡುಕಿ ಕೂತ್ಕೊಂಡು ವಿಂಡೋ ಸೀಟಲ್ಲಿ ಕುಂತಿದ್ವಲ್ಲ, ಇನ್ನೇನು ಕೆಲಸ. ಫ್ಲೈಟ್ ಟೇಕ್ ಆಫ್ ಆದಮೇಲೆ ವಿಂಡೋಲ್ಲಿ ವಿಡಿಯೋ ಎಲ್ಲ ಮಾಡಿಕೊಂಡು ಏನ್ರಿ ನೋಡ್ತಿದ್ದಂಗೆ ಕೊನೆಗೆ ನಾವು ಇಳಿಯೋಂಥ ದಾರಿ ಬಂದೇ ಬಿಡ್ತು. ಹೆಚ್ಚು ಕಮ್ಮಿ ನಾವು 35,000 ಅಡಿ ಹೈಟ್ ಎಲ್ಲ ಇದ್ದೀವಿ ಅಂತೆ. ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇವಾಗ ತೋರಿಸ್ತೀವಿ ನೋಡಿ. 3 ದಟ್ಸ್ ಗೋವಾ. ನಾವು 3 ಜನ ಎಂಜಾಯ್ ಮಾಡೋಕ್ಕಂತ ಗೋವಾಗೆ ಬಂದಿದ್ದೀವಿ ಆ್ಯಸ್ ಎ ಟ್ರಿಪ್. ಇದು 4 ಡೇಸ್ ಟ್ರಿಪ್ ಇರುತ್ತೆ. 4 ಡೇಸ್ ಟ್ರಿಪ್ ಇರೋದ್ರಿಂದ ನಮಗೆ ಓಡಾಡೋಕ್ಕೆ ಒಂದು ಗಾಡಿ ಬೇಕಲ್ಲ. ಅದಕ್ಕೇ ಅಲ್ಲೇ ಶಂಕರ್ ಅವರು ಐಡಿಯಾ ಮಾಡಿ ಒಂದು ಕ್ಯಾಬ್ನ ರೆಂಟಿಗೆ ತೊಗೊಂಡ್ರು. ಅದು ಬಂದುಬಿಟ್ಟು ಒಂದು ದಿವಸಕ್ಕೆ 1100 ರೂಪೀಸ್ ಇದೆ. ಫ್ಯೂಯಲ್ ನಮ್ಮದು. ನಾವು 4 ಡೇಸ್ಗೆ ಅಂತ ಮಾತಾಡಿ ತೊಗೊಂಡ್ವಿ. ಅದಕ್ಕೆ ಫಾರ್ಮಾಲಿಟೀಸ್ ಇದೆ, ಆಧಾರ್ ಕಾರ್ಡು ಆಮೇಲೆ DL ಎಲ್ಲನೂ ಅವ್ರು ತೋರಿಸ್ಬೇಕು. ಇಲ್ಲಿಂದ ನಮ್ಮ ಗೋವಾ ಟ್ರಿಪ್ ಸ್ಟಾರ್ಟ್ ಆಯಿತು. ಬಟ್ ಗೋವಾ ಅಂತೂ ತುಂಬ ನೀಟಿದೆ ರೀ, ಎಲ್ಲಿ ಏನೂ ಸಮಸ್ಯೆ ಆಗಲಿಲ್ಲ ನಮಗೆ. ಬಟ್ ಒಂದು ಯಾವತ್ತೂ ಅಷ್ಟೇ ಡ್ರೈವಿಂಗ್ ಮಾಡಬೇಕಾದ್ರೆ ಡ್ರಿಂಕ್ಸ್ ಮಾಡಬೇಡಿ. ಗೋವಾದಲ್ಲೂ ಅಷ್ಟೇ ಪೊಲೀಸವರು ತುಂಬ ಜನ ಇರ್ತಾರೆ. ಡ್ರಿಂಕ್ಸ್ ಮಾಡಿದರೆ ಆಲ್ಮೋಸ್ಟ್ 15,000 to 20,000 ಫೈನ್ ಅಂತಾರೆ. ನಾವಂತೂ ಕಟ್ಟಿಲ್ಲ. ನಮ್ಮದೇನೇ ಎಂಜಾಯ್ಮೆಂಟ್ ಇದ್ರೂ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದಮೇಲೆ ಮಾಡ್ತಾಯಿದ್ದು. ನಾವು ಫೈನಲಿ ರೂಮಿಗೆ ಬರೋಷ್ಟರಲ್ಲಿ ಸಂಜೆ 7:30 ಆಗಿತ್ತು. ಆಮೇಲೆ ರೂಮ್ ಬಂದುಬಿಟ್ಟು ತುಂಬ ಹೈಜಿನಿಕ್ ಆಗಿತ್ತು. ಆ ರೂಮ್ ಯಾವುದು ಅಂತಂದರೆ ಹೇಳ್ತೀವಿ ನೋಡಿ. ಅದು ನಮ್ಮ LRS ಶೆಟ್ಟಿ ಅವರು ಇದ್ದಾರಲ್ಲ, ಅವರು ಬಂದುಬಿಟ್ಟು ಸೀಮೆಸ್ಟ್ ರೆಸಾರ್ಟ್ ಅಂತ ಬಂದಿದ್ದು ನಾವು. ಈ ರೂಮ್ ನಮಗೆ ಹೆಂಗೆ ಸಿಕ್ಕಿದ್ದು ಅಂತಂದರೆ LRS ಶೆಟ್ಟಿ ಅವರು ಕಂಟ್ರಿ ಕ್ಲಬ್ಗೆ ಮೆಂಬರು. ಆ ಕಂಟ್ರಿ ಕ್ಲಬ್ಬಿಂದ ಈ ಹೋಟೆಲ್ ನಮಗೆ ಪ್ರೊವೈಡ್ ಮಾಡಿದರು ಫಾರ್ 2 ಡೇಸ್, 2 ದಿವಸದ ಮಟ್ಟಿಗೆ ಇಲ್ಲಿ. ಬಟ್ ಇನ್ನೂ 2 ದಿವಸದಾಗೆ ನಾವು ಬೇರೆ ಕಡೆ ಮಾಡ್ಕೊಂಡಿದ್ದೀವಿ. ಬಟ್ ರೂಮ್ ಅಂತೂ ಎಲ್ಲ ರೆಸಾರ್ಟು ತುಂಬ ಚೆನ್ನಾಗಿತ್ತು. ನಾವು ಬರೋಷ್ಟರಲ್ಲಿ 8 ಗಂಟೆ ಆಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ತಿರ್ಗಿ ಅಲ್ಲೇ ಕೊಳಂಗಡ್ ಬೀಚ್ ಅಂತಂದು ಅಲ್ಲಿ ಹೋದ್ವಿ ರಾತ್ರಿ 9 ಗಂಟೆಗೆ. ನಾವು ಅಲ್ಲೆಲ್ಲ ಹೋಗಿ ಎಂಜಾಯ್ ಮಾಡಿಕೊಂಡು ರೂಮಿಗೆ ವಾಪಸ್ ಬರೋಷ್ಟರಲ್ಲಿ ರಾತ್ರಿ 12 ಗಂಟೆ. ಈ ಗೋವಾ ಎಪಿಸೋಡು ನಿಮಗೆ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಒಂದು ದಿವಸದ್ದು ನನ್ನ ಕೈಯಲ್ಲಾದಷ್ಟು ಒಂದು 15 ಮಿನಿಟ್ಸ್ ವಿಡಿಯೋ ಮಾಡಿ ಬಿಡ್ತಾ ಇರ್ತೀನಿ ನೋಡಿ.